ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ರಥೋತ್ಸವದ ಸಂಭ್ರಮ. ಭರತ ಹುಣ್ಣಿಮೆಯ ಅಂಗವಾಗಿ ಜರುಗಿದ ಧಾರ್ಮಿಕ ಕಾರ್ಯಕ್ರಮಗಳು. ಅದ್ಧೂರಿ ಅಗ್ನಿಕೊಂಡೋತ್ಸವ, ಭಕ್ತಿಯ ಪರಾಕಾಷ್ಠೆ ಮೆರೆದ ನೂರಾರು ಭಕ್ತರು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹೊಸಕೇರಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ. ಭರತ ಹುಣ್ಣಿಮೆಯ ವಿಶೇಷ ಸಂದರ್ಭದಲ್ಲಿ ನಡೆದ ಈ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ದಾರೆ. ಈ ಕುರಿತ ಒಂದು ಸಮಗ್ರ ವರದಿ ಇಲ್ಲಿದೆ ನೋಡಿ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ದಶಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೇರಿ ಗ್ರಾಮದಲ್ಲಿ ಕಳೆದೆರಡು ದಿನಗಳಿಂದ ಧಾರ್ಮಿಕ ಚಟುವಟಿಕೆಗಳ ಸಡಗರ ಮನೆ ಮಾಡಿತ್ತು. ಶ್ರೀ ವೀರಭದ್ರೇಶ್ವರ ದೇವರ ರಥೋತ್ಸವದ ಅಂಗವಾಗಿ ಸತತ 3 ದಿನಗಳ ಕಾಲ ವಿವಿಧ ವೈದಿಕ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗಿದೆ. ರಥೋತ್ಸವದ ದಿನ ಬೆಳಗಿನ ಜಾವ 4:30ಕ್ಕೆ ದೇವಸ್ಥಾನದ ಮುಂಭಾಗದಲ್ಲಿ ಅಗ್ನಿಕುಂಡ ಹಾಯುವ ಪವಿತ್ರ ಕಾರ್ಯ ಜರುಗಿದೆ. ಇದಕ್ಕೂ ಮುನ್ನ ದೇವರಿಂದ ಅನುಮತಿಯ ಹೂವು ಪಡೆಯುವುದರ ಮೂಲಕ ಅಗ್ನಿ ಹಾಯಲು ದೈವದ ಸಮ್ಮತಿ ಪಡೆಯಲಾಗಿದೆ. ಮೊದಲು ದೇವಸ್ಥಾನದ ಪೂಜಾರಿ ಮನೆತನದವರು ಅಗ್ನಿ ಹಾಯುವ ಮೂಲಕ ಚಾಲನೆ ಕೊಟ್ಟರು. ನಂತರ ನೂರಾರು ಭಕ್ತರು ಹರ್ಷೋದ್ಗಾರಗಳೊಂದಿಗೆ ಅಗ್ನಿಕುಂಡ ಹಾಯುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸಿದ್ರು. ವಾಹನ ನಕ್ಷಳುದಿಸಿ ಅಧಮ ದಕ್ಷರ ಶಿರವ ಕಡಿದು ನಲಿಯುತ್ತಲಿ ಶ್ರೀ ಗುರು ರೇಣುಕರಿಗೆ ವೀರ ಗೋತ್ರಾಧಿಪತಿ ಎನಿಸಿ ಮೋಕ್ಷವನ್ನು ಬೇಡಿದಂತಹ ಶ್ರೀರಾಮಚಂದ್ರನ ಪರಮ ಭಕ್ತನಾಗಿರುವಂತಹ ಆಂಜನೇಯನಿಗೆ ಅಷ್ಟಲಿಂಗಾನಂದ ಮುಕ್ತಿ ಮಾರ್ಗದ ಸಾಗರವನ್ನು ದಯಪಾಲಿಸಿ ಜಗದೊಳಗಿನ ಪುಣ್ಯ ಭೂಮಿಗಳಲ್ಲಿ ನೆಲೆಸಿರುವಂತಹ ಭಕ್ತರ ಮನೆಗಳಲ್ಲಿ ನೆಲೆಸಿರುವ ಗಂಡುಗಲಿ ಶ್ರೀ ವೀರಭದ್ರೇಶ್ವರ ದೊರೆಯೇ, ನಿನಗಾರು ಸರಿ ಎಂದವರ ಬಾಯೊಳಗಿನ ಹಲ್ಲುಗಳೆಲ್ಲ ಮುರಿದು ನಾನು ಎಂದು ಎದೆ ತಟ್ಟಿಕೊಳ್ಳುವ ಕೆಟ್ಟ ಅಜ್ಞಾನರಿಯೇ ಬಹುಪರ. ರುದ್ರ ಓಂ ರುದ್ರಂ ರುದ್ರಾವತಾರಂ ಮೃತವಯ ನಯನಂ ಶೋರ್ಧ್ವಕೇಶಂ ಸದೃಷ್ಟಂ ಭೀಮಾಂಗಂ ಭೀಮರೂಪಂ ಕಿಲಿ ರಸಜ್ವಾಲ ಮಲಾಮೃತಗಂ ಭೂತ ಪ್ರೇತಾದಿನಾಥಂ ವೀರ ಖಡ್ಗ ಪಾತ್ರ ಮಹಂತ ಒಂದೇ ಲೋಕೈಕ ವೀರಂ ತ್ರಿಭುವನ ನಮಿತಂ ಶ್ಯಾಮಲಂ ಸುಂದರಂ ಶ್ರೀ ವೀರಭದ್ರಂ ನಮೋ ನಮಃ. ರುದ್ರ ಶರದ ಚಂದ್ರನ ಕಿರಣಗಳ ಧಿಕ್ಕರಿವ ಶುಕ್ಲಾಂಬರದ ಪದನೂಪರದ ಕಾಂಚಿಯ ಕಂಕಣದ ಕಿಂಕಿಣಿಯ ಝಂಕೃತಿಯ ಕೊರಳ ಆರದ ವೀಣೆಯ ಕರ್ಣಪೂರ್ವದ ಪುಸ್ತಕದ ಶುಭಕರ ವದನೆ ವಾಗ್ದೇವಿ ಶಾರದಾಂಬೆ ರಕ್ಷಿಸು ಎಮ್ಮ ನನವರತ. ಏ ದೇವ, ನಮ್ಮ ಶ್ರೀ ವೀರಭದ್ರ ದೇವರು ಹುಟ್ಟಿದಾಗಲೇ ಹೂವಿನ ಕಾಶಿ, ವಿಷ್ಣುಗಾಶಿ, ಅಮ್ಮಗಾಶಿ, ಮಂಜುಳಗಾಶಿ, ಮೆಟ್ಟಿದ ಹೊನ್ನಿನ ಆವಿಗೆ 1000 ಶಿರಸ್ಸು, 2,000 ಭುಜ, 3,000 ಕಣ್ಣು, ವೇಕ ಮುಂಗಲಿ, ಸಣಕಿನ ಹಗ್ಗ, ಗಜದಾಂಡು, ಗಜಾಂಕುಶ, ಕಪ್ಪಗೊಡಲಿ ಚನ ವೀರಭದ್ರ 32 ಆಯುಧಗಳನ್ನು ಪಿಡಿದು ಕರಗಸದ ಬಾಣ, ಗರದ ಬಾಕು, ಎಲ್ಲುದರಿನ ಯಗ್ಗಾಳಿ, ಪಿಡಿಯೋ ಗಂಡುಗತ್ತರಿ, ಕೈಯೆಂಬ ಕಟಾರಿ, ಈಟಿ, ಕಣಚೂರಿ, ಕೇಕೆಯನ್ನು ಹಾಕುತ್ತಾ ಹರಿದು ಹೋಮಕ್ಕೆ ಬಂದು ಲಕ್ಷ್ಮೀ ಸರಸ್ವತಿಯರ ಮೂಗನ್ನೇ ಕೊಯ್ದು ಗಣಪತಿಯನ್ನು, ಗಣಪತಿಯ ಮೂಗನ್ನು ಕೊಯ್ದು ಅಲ್ಲಿ ಕೂಡಿದ್ದ 66 ಕೋಟಿ ರಾಕ್ಷಸರನ್ನು ಕೆಂಗಣ್ಣಿನಿಂದ ಸುಟ್ಟು ಗಂಡದ ಓಕಳಿಯನ್ನು ಹಾಕುತ್ತಾ ಬರುತ್ತಿರುವ ನಮ್ಮ ಶ್ರೀ ವೀರಭದ್ರ ದೇವರಿಗೆ ದಕ್ಷ ಬ್ರಹ್ಮನ ಪತ್ನಿಯಾದ ಪ್ರಸೂತ ದೇವಿಯು ಅಡ್ಡಲಾಗಿ ನಿಂತು ಬಿಟ್ಟಳು. ಆಗ ನಮ್ಮ ಶ್ರೀ ವೀರಭದ್ರ ದೇವರು, ಏ ಅಮ್ಮ, ನಿನಗೆ ಯಾವ ವರವು ಬೇಕು ಬೇಡಿಕೋ ಎಂದು ಕೇಳಲು, ಎಲ್ಲವೋ ವರ ವೀರಭದ್ರ, ನನಗೆ ಯಾವ ವರವು ಬೇಡ. ಯಾವ ಕಾರ್ಯದಲ್ಲಿ ಹೆಣ್ಣು ಮಕ್ಕಳ ಮಡಿಲಲ್ಲಿ ಉಡಿ ತುಂಬುತ್ತಾರೋ ಅಂತಹ ವರವನ್ನು ನೀನು ನನಗೆ ಕೊಡಬೇಕು. ಯಾವ ಕಾರ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ಭಾಗ್ಯವನ್ನು ಕೊಡುತ್ತಾರೋ
ಅಂತಹ ಭಾಗ್ಯವನ್ನು ನೀನು ನನಗೆ ಕೊಡಬೇಕು. ಇಲ್ಲದಿದ್ದರೆ ನೀನು ಬಂದ ದಾರಿ ಸುಂಕವಿಲ್ಲವೆಂದು ಹೊರಟು ಹೋಗೆಂದು ಹೇಳಲು ಆಗ ನಮ್ಮ ಶ್ರೀ ವೀರಭದ್ರ ದೇವರು ತನ್ನ ಅಗ್ನಿಕುಂಡಕ್ಕೆ ತಂದಿದ್ದ ಕುರಿತಲೆಯನ್ನು ನೋಡಿಬಿಟ್ಟ. ಅದೇ ಕುರಿತಲೆಯನ್ನು ದಕ್ಷ ಬ್ರಹ್ಮನಿಗೆ ಜನ್ಮದಾನ ನೀಡಿ ಭೂ ಕೈಲಾಸಕ್ಕೆ ಬಂದುದನ್ನು ಕಂಡು ಶಿವನು ಬಲರೆ ಬಪ್ಪರೇ ಎಂದು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕೂರಿಸಿ ಕೋಮಳಗರದನಯ್ಯ ದೇವ, ಭದ್ರಕಾಳಿಯ ರಮಣ, ಕಲದಂಕ ಮಲ್ಲ, ಗಂಡೇರ ಗಂಡ, ಬೂದಿ ಮುಚ್ಚಿದ ಕಂಡ, ಭದ್ರಕಾಳಿಯ ಗಂಡ, ಮೂರು ಲೋಕದ ಗಂಡ ನಮ್ಮ ಹೊಸಕೇರಿ ಚೆನ್ನಿಗ ಚನ ವೀರಭದ್ರನ. ಈ ವೇಳೆ ಪಟಾಕಿ ಸಿಡಿಸಿ ಭಕ್ತರು ಸಂಭ್ರಮಿಸಿದ್ರು. ಸಂಜೆ 5:30 ಸುಮಾರಿಗೆ ನೂರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀ ವೀರಭದ್ರೇಶ್ವರ ದೇವರ ಮಡಿ ರಥೋತ್ಸವ ಹಾಗೂ ಮುಖ್ಯ ರಥೋತ್ಸವ ವಿಜೃಂಭಣೆಯಿಂದ ಜರುಗಿದೆ. ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಾಗಿದ ತೇರಿಗೆ ಭಕ್ತರು ಹಣ್ಣು ಜವನ ಎಸೆಯುವ ಮೂಲಕ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು. ಈ ರಥೋತ್ಸವಕ್ಕೆ ಕೇವಲ ಹೊಸಕೇರಿ ಗ್ರಾಮಸ್ಥರಷ್ಟೇ ಅಲ್ಲದೆ ಸುತ್ತಮುತ್ತಲಿನ ನಾಡ್ಯಾಪುರ, ಹನಸಿ, ದಶಮಾಪುರ, ಜಂಗಮ, ಸೋವಿನಹಳ್ಳಿ, ಬೊಪ್ಪಲಾಪುರ, ಶಿವಪುರ ಸೇರಿ ಕೂಡ್ಲಿಗೆ ಹಾಗೂ ಹಗರಿಬೊಮ್ಮನಹಳ್ಳಿಯ ವಿವಿಧ ಭಾಗಗಳಿಂದ ಅಸಂಖ್ಯಾತ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ವಿಜಯ ಋಷಭೇಂದ್ರ, ಕೂಡ್ಲಿಗಿ, ರಾಷ್ಟ್ರಕ್ರಾಂತಿ ನ್ಯೂಸ್, ವಿಜಯನಗರ.